ಹೇಳಿ ಸರ್. ಏನು ಹೇಳಿದ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ರಾಜಕೀಯ ಬೆಳವಣಿಗೆಗಳು ಆಗ್ತಾ ಇದೆ ರಾಜ್ಯದಲ್ಲಿ. ಏನು ಅದ್ರ ಬಗ್ಗೆ ಏನ್ ಮಾಹಿತಿ ಬಂದಿದೆ? ಏನೇನು ನನಗೇನು ಮಾಹಿತಿ ಇಲ್ಲ. ಇಷ್ಟಾದ್ರೂ ಹೇಳ್ತಾ ಇದ್ದಾರೆ ಹೇಗೆ? ಇಲ್ಲ ನನಗೇನು ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ನಾನು ಹೇಗೆ ಕೇಳಿ ತಿರ್ಗಾ ಅದೇ ಹಳೆ ರೆಕಾರ್ಡ್ ಹಾಕ್ತೀನಿ ಅಷ್ಟೇ. ಅದನ್ನ ಬಿಟ್ಟರೆ ನನಗೆ ಈ ರೆಕಾರ್ಡ್ ನಮಗೇನೋ ಗೊತ್ತಿದ್ರೆ ನಾನು ಇಷ್ಟು ಬೆಂಗಳೂರು ನೋಡ್ತೀನಿ, ನಿಮ್ಮನ್ನು ನೋಡೇ ನಾನು ನೋಡ್ತೇನೆ, ತಿಳ್ಕೊಂತ ಇರೋದಷ್ಟೇ. ಬೇರೆ ಡೆವಲಪ್ಮೆಂಟ್ ನನಗೇನು ಗೊತ್ತಿಲ್ಲ. ಈಗ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದ್ದೀನಿ. ಇಲ್ಲ, ನಾಳೆ ಏನೋ ರಾಜೀನಾಮೆ ಕೊಡ್ತಾರೆ, ಸಿಎಂ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ. ಯಾಕೆ ಕೊಡ್ತಾರೆ ಗೊತ್ತಿಲ್ಲ ನನಗೆ, ಏನೋ ಗೊತ್ತಿಲ್ಲ, ಅದು ಐಡಿಯಾನೇ ಇಲ್ಲ ನನಗೆ. ಇಲ್ಲ, ನಾನು ನಿನ್ನೆಲ್ಲ ಕಾನ್ಸ್ಟಿಟ್ಯೂನ್ಸಿಲಿ ಒಂದು 8 ಕಾರ್ಯಕ್ರಮ ಇದ್ದು ಗೊತ್ತಿಲ್ಲ ಸರ್. ಅದ್ರ ಬಗ್ಗೆ ನನಗೆ ದೊಡ್ಡ ಚರ್ಚೆ ಆಗಿದೆ. ನೀವು ಚರ್ಚೆ ಮಾಡ್ತಾ ಇದ್ದೀರಿ, ಯಾರಾನ ಏನೋ ಚರ್ಚೆ ಆಯ್ತು ಅಂತ ಹೇಳಿವ್ರ ಯಾರು? ಮುಖ್ಯಮಂತ್ರಿ ಆಗ್ತಿರೋದು ಖುಷಿ ಆಗ್ತಾ ಇದೆ ಒಳಗೆ ಅಂತ ವಾಸಣ್ಣ ಅವರು. ಇಲ್ಲ ನನಗೆ ಮುಖ್ಯಮಂತ್ರಿ ಅವರಾದ್ರೇನು ಇವರಾದ್ರೇನು ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲ ಭದ್ರಾಗಿರ್ತೀವಿ ಅಷ್ಟೇ. ನನಗಿಬ್ರು ಚೆನ್ನಾಗವ್ರೆ. ಇಷ್ಟು ದಿನದ ಹೋರಾಟಕ್ಕೆ ಫಲ ಸಿಗ್ತದೆ. ಯಾರು ಹೋರಾಟ ಮಾಡಿದ್ರು? CLP ಮೀಟಿಂಗ್ ಏನು ಕರ್ತಾರ? ಇಲ್ಲ ಏನು ಕರೆದಿಲ್ಲ. ಏನು ಕರೆದಿದ್ರೆ ನನಗೆ ಮೆಸೇಜ್ ಬಂದಿರೋದು, ಇಲ್ಲ ಫೋನ್ ಹಾಕಿರೋದು, ಆ ಥರ ಏನು ಡೆವಲಪ್ಮೆಂಟ್ ಆಗಿಲ್ಲ. ನಿಮ್ಮ ಮೀಡಿಯಾದಲ್ಲಿ ಆಗ್ತಾ ಐತೆ ಡೆವಲಪ್ಮೆಂಟ್ ಅಷ್ಟೇ. 29 ಪ್ರಮಾಣ ವಚನ ಇದೆ. ನಾನು ಫ್ರಾಂಕಾಗಿ ಹೇಳ್ತಾ ಇದ್ದೀನಿ, ನನಗೆ ಗೊತ್ತಿಲ್ಲ. ಸರ್ ಪದಗ್ರಹಣ ಯಾವಾಗ ಸರ್ DK? ಗೊತ್ತಿಲ್ಲ, ನನಗೇನು ಗೊತ್ತು? ಅಲ್ಲ ಈಗ ಡೆಲ್ಲಿಗೆ ಹೋಗಿದ್ರಲ್ಲ, ಯಾರೋ ಕಾಲ್ ಮಾಡಿದ್ರು, ಮಾಹಿತಿ ತಿಳ್ಕೊಂಡು ಏನು ಬಂತು ಮಾಹಿತಿ? ನಿನ್ನೆ ಹೇಳಿದ್ರಲ್ಲ ಸರ್. ನಾನು ಮಾಡಕ್ಕೆ ಹೋಗಿದ್ದೆ, ಈ ಕಾರ ಕೂತ್ಕೊಂಡು ಮಾಡ್ತೀನಿ. ಮಂತ್ರಿ ಸ್ಥಾನದ ಆಕಾಂಕ್ಷೆ ಏನಾರ? ಇಲ್ಲ ಸರ್, ಕೊಟ್ಟರೆ ಆಗ್ಬೋದು. ನೋಡಿ ಸರ್, ಯಾವುದೇ ಒಬ್ಬ ಪೊಲಿಟಿಷಿಯನ್ನು ನಾಯಕರಾದರು ಅವ್ರ ಮೈಂಡಲ್ಲಿ ಏನೋ ಒಂದು ಫಿಕ್ಸ್ ಮಾಡ್ಕೊತಾರೆ. ಆ ಫಿಕ್ಸ್ ಮಾಡ್ಕೊಂಡ್ರೆ ಅದನ್ನು ಯಾರು ಹೋಗಿ ಎಷ್ಟೇ ಫೋರ್ಸ್ ಹಾಕಿರೂ ಅವರೇ ಆಗ್ತಾರೆ. ಈಗ ನಾನಾದರೆ, ನಾನು ತಾಲೂಕಿಗೆ MLA ಆದರೆ ಇಂಥರ್ನಿ ಇದು ಮಾಡಬೇಕು, ಇಂಥರ್ನಿ ಇದು ಮಾಡಬೇಕು ಅಂತ ನಾನು ಫಸ್ಟೇ ಫಿಕ್ಸ್ ಮಾಡ್ಕೊತೀನಿ ಮೈಂಡಾಗೆ. ಅದಾದಮೇಲೆ 100 ಜನ ಬಂದು ನನಗೆ ಒತ್ತಡ ಹಾಕಿದ್ರು ನಾನು ಏನು ಮಾಡಬೇಕು ಅದೇ ಮಾಡ್ತೀನಿ. ಹಾಗೆ ಅವರು ಅಷ್ಟೇ ಲೀಡ್ರುಗಳು ಇರ್ತಕ್ಕಂಥವ್ರು, ಯಾರನ್ನು ಮಾಡಬೇಕು ಅನ್ನೋದು. ಈಗ ಸಪೋಸು ಮಂತ್ರಿಮಂಡಲ ವಿಸ್ತರಣೆ ಆಯಿತು ಅಂತ ಇಟ್ಕೊಳ್ಳಿ, ಯಾರನ್ನು ಮಾಡಬೇಕು ಅಂತ ಅವ್ರ ಮೈಂಡಾಗಿ ಇಟ್ಕೊಂಡಿರ್ತಾರೆ, ಅವ್ರನ್ನೇ ಮಾಡೋದು. ಇದು ಹಂಗೆ, ನಮ್ಮದು ಕೂಡ ಹಂಗೆ. ಅವಕಾಶ ಇದ್ದರೆ ಮಾಡಬೇಕು ಅಂತ ಅವ್ರಿಗೆ ಮನಸ್ಸಲ್ಲಿದ್ದರೆ ಮಾಡ್ತಾರೆ, ಇಲ್ದಿದ್ರೆ ಇಲ್ಲ. ಯಾರ್ತವ ನಾನು ಎಲ್ಲೂ ಯಾರ್ದು ಒಪ್ಪಂದ ಮಾಡ್ಕೊಂಡು ಎಲ್ಲೂ ಹೋಗಲ್ಲ. ನಾನು ಕಾಂಗ್ರೆಸ್ಗೆ, ನಾನು ಸ್ವತಃ ಕಾಂಗ್ರೆಸ್ಗೆ ಹೋಗಿದ್ದಂಥದ್ದು. ನನಗೆ ಅಲ್ಲಿ ಬೇಜಾರಾಗಿದ್ದರಿಂದ ಕಾಂಗ್ರೆಸ್ಗೆ ಹೋಗಿದ್ದಂಥದ್ದು. ಅಳದಿದ್ರೆ ಅಮ್ಮನೂ ಹಾಲ್ಕೊಳ್ಳಲ್ಲ ಅಲ್ವಾ? ತಾವು ಅಪೀಲೇ ಮಾಡದೇ ಇದ್ರೆ ಹೇಗೆ ಅಂತ? ಸರ್, ಅಪೀಲ್ ಮಾಡಲ್ಲ ಅಂತ ಏನಿಲ್ಲ, ಅಲ್ಲೆಲ್ಲ ಅಪೀಲ್ ಮಾಡಲ್ಲ ಅಂತ ಇಲ್ಲ. ನಾನು ಎಲ್ಲಿ ಯಾರ್ದು ಹೆಂಗೆ ಯಾವಾಗ ಅಪೀಲ್ ಮಾಡಬೇಕು ಅವಾಗ ಮಾಡಿದ್ದೀನಿ. ಅದು ಮುಂದೆ ಅವರು ಏನು ಡಿಸಿಷನ್ ತಗೊಬೇಕು ಅವ್ರು ತಗೊಂತಾರೆ. ನನ್ನ ಅಪೀಲ್ ಏನಿದೆಯೋ ಅಪೀಲ್ ಅವ್ರ ಹತ್ರ ನಾನು ಏನು ಪ್ರಸ್ತಾಪ ಮಾಡಬೇಕು ಪ್ರಸ್ತಾಪ ಮಾಡಿದ್ದೀನಿ. ಹೈಕಮಾಂಡ್ ಲೆವೆಲ್ ಅಲ್ಲೋ ಅಥವಾ ರಾಜ್ಯ ಮಟ್ಟದ ಯಾರು ಲೆವೆಲ್ಲಾಗ ಮಾತಾಡಿದ್ರೆ ಏನು ನಡೀತದೋ ಆ ಲೆವೆಲ್ಲಾಗೆ ಮಾತಾಡಿದ್ದೀನಿ. ಗೊತ್ತಿಲ್ಲ. ನನಗಿಲ್ಲಪ್ಪ, ನನಗೆ ಶಾಸ್ತ್ರದ ಮೇಲೆ ನಂಬಿಕೆ ಇಲ್ಲ. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇನ್ನು ಒಂದಿನದಲ್ಲಿ ಕೊಡ್ತೀವಿ ರಾಜೀನಾಮೆ ಅಂತ ಹೇಳಿವ್ರೆ. ಈಗ ಸಿದ್ದರಾಮಯ್ಯವರು ಎಲ್ಲಿ ಹೇಳಿವ್ರೆ? ನಾಳೆ ಹೇಳ್ತೀವಿ ಅಂತ ಹೇಳಿವ್ರೆ ಸಿದ್ದರಾಮಯ್ಯ. ನೋಡಿ, ಈಗ ಗಜೇಂದ್ರ ಹೇಳಿದ್ದು. ಈಗ ಗಜೇಂದ್ರನ್ ಕೇಳಿದೆ, ನನಗೆ ಏನಪ್ಪ ಗಜೇಂದ್ರ, ನಾನು ಗಜೇಂದ್ರನ್ ಕೇಳಿ ಹೇಳಿದ್ದಷ್ಟೇ, ನಾನೇನು ಹೇಳಿಲ್ಲ. ನನಗೇನು ಗೊತ್ತಿಲ್ಲ. ಬೆಳಗಿಂದ ಜನ ಮಾತಾಡಿಸ್ದೆ, ಹೋದೆ, ಸ್ನಾನ ಮಾಡ್ಕೊಂಡು ಹೀಗೆ ಬರ್ತಾ ಇದ್ದೀನಿ ಅಷ್ಟೇ. ಅಷ್ಟೊಂದು ರಹಸ್ಯ ಏನು ಸರ್? ಏನು ರಹಸ್ಯ ಎಲ್ಲ ಗೊತ್ತಿದ್ರೆ ಹೇಳಿ. ಪದಗ್ರಹಣ ಯಾವತ್ತು? ಗೊತ್ತಿಲ್ಲ, ಅದು ಗೊತ್ತಿಲ್ಲ. DK ಪದಗ್ರಹಣ ನಿಮಗೆ ಗೊತ್ತಿದೆ ಸರ್? ಅದು ಗೊತ್ತಿಲ್ಲ. ನಳವಣಿಕೆರೆ ಮಠಕ್ಕೆ ಬರ್ತಾರಂತ ಅದೇನು ಮಾಹಿತಿ ಇದೆ? ಇಲ್ಲ, ಬರಂಗಿದ್ರೆ ನನಗೆ ಫೋನ್ ಹಾಕರು, ಥರ ಏನಿಲ್ಲ. ಆಪ್ತ ವಲಯದಲ್ಲಿ ಗುರುಸ್ಕೊಂಡಿದ್ದೀರಾ DK? ಇಲ್ಲ, ನನಗಿಬ್ರು ಆಪ್ತರೆ. ಇಬ್ರು ನನಗೆ ಮುಖಂಡ್ರೆ, ಸಿದ್ದರಾಮಣ್ಣನು ಮುಖಂಡ್ರೆ, DK ಅವರು ಮುಖಂಡ್ರೆ. ಇದೆಲ್ಲ ಬೆಳವಣಿಗೆ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಮೈನಸ್ ಪಾಯಿಂಟ್? ಏನಾಗೈತೆ ಅಂತ ಗೊತ್ತಿಲ್ಲ ಬೆಳವಣಿಗೆ. ಒಂದು ಚಾನ್ಸ್ ಸಿಗಬೇಕಿತ್ತು ಸರ್, DK ಅವರು ಒಂದು ಸಿಗಬೇಕಿತ್ತು, ಚಾನ್ಸ್ ಸಿಕ್ಕಿದೆ. ಅದು ಏನು ಅವರಲ್ಲಿ ಏನೇನು ಒಡಂಬಡಿಕೆ ಆಗಿತ್ತೋ ಗೊತ್ತಿಲ್ಲ. ಹೈಕಮಾಂಡ್ ಅಲ್ಲ, ಈಗ ಚಾನ್ಸ್ ಒಂದು ಸಿಗಬೇಕಿತ್ತು, ಸಿಕ್ಕಿದೆ ಅಂತ ಗೊತ್ತಿಲ್ಲ ಸರ್. ವೈಯಕ್ತಿಕ ಅಭಿಪ್ರಾಯ, DK ಅವರಿಗೆ ಪೊಲೀಸ್ ಸಿಗಬೇಕಿತ್ತು ಸರ್. ಅವರು ಮೊದಲಿಂದ ಕಾಂಗ್ರೆಸ್ ಪಕ್ಷದ ಹೋರಾಟ ಮಾಡ್ಕೊಂಬಂದವ್ರೆ. ಪ್ರತಿಯೊಬ್ಬ ಯಾರೇ ಲೀಡ್ರ್ ಆದನು ಇಷ್ಟೆಲ್ಲ ಹೋರಾಟ ಮಾಡ್ತಾನೆ ಅಂದರೆ ನಾವು ಅಲ್ಟಿಮೇಟಲ್ಲಿ ಏನಾರ ಒಂದು ಆಗಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇ ಮಾಡಿರ್ತಾರೆ. ಈಗ ಪಕ್ಷ ಸಿದ್ದರಾಮಣ್ಣವ್ರಿಗೂ ಮುಕ್ತವಾಗಿ 8 ವರ್ಷಗಳ ಕಾಲ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡುವಂಥ ಅವಕಾಶ ಕೊಟ್ಟಿದ್ದಾರೆ. ಅವ್ರಿಗೂ ಆಗಬೇಕು ಅನ್ನೋ ಆಸೆ ಇರುತ್ತೆ.
ಅದೇ ಇಂಟೆನ್ಷನ್ ಇಟ್ಕೊಂಡು ಹೋರಾಟ ಮಾಡೋರೆ. ಲಾಸ್ಟ್ ಟೈಮ್ ಇಬ್ಬರೂ ಸಮಾನವಾಗಿ ಹೋರಾಟ ಮಾಡಿದರು ನಮ್ಮ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ. ಅದರಿಂದ ಅವರವರಲ್ಲಿ ಏನೋ ಒಡಂಬಡಿಕೆ ಇರುತ್ತೆ, ಅದ್ರ ಪ್ರಕಾರ ಏನಾಗಬೇಕೋ ಅದಾಗುತ್ತೆ. ನ್ಯಾಯಯುತವಾಗಿ ಕೊಡ್ಬೇಕು ಅಂತ ಹೇಳಿ ನಾನೇನು ಹೇಳಿಲ್ವಲ್ಲ ಹಂಗೆ, ಅಲ್ಲ ಕೊಡ್ಬೇಕು ಅಂತ ನಾನು ಹೇಳಿಲ್ವಲ್ಲ ಆ ಥರ. ಗೊತ್ತಿದ್ದು ಕೂಡ ಇಬ್ರದ್ದು ಮಧ್ಯದಲ್ಲಿ ಪರಮೇಶ್ವರ್ ಹೆಸರು ಯಾಕೆ ಸರ್ ಪ್ರಸ್ತಾಪ ಮಾಡಿದ್ರಿ? ಯಾರು ಪ್ರಸ್ತಾಪ ಮಾಡಿದರು? ಸಿಎಂ ಆದ್ರೆ ನೀವು ಕೇಳಿರಿ, ಹೇಳಿದೆ ಪರಮೇಶ್ವರ ಆದರೆ ಸಂತೋಷನ ಅಂದ್ರೆ ಸಂತೋಷ ಪಡ್ತೀನಿ, ನಮ್ಮ ತಾಲೂಕಿನವರಾಗ ನಮ್ಮ ಜಿಲ್ಲೆಯವರಾದರೆ ಸಂತೋಷ ಪಟ್ಟೆ ಪಡ್ತೀನಿ ಅಂತ ಹೇಳಿದೆ ಅಷ್ಟೇ. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತಾರೆ ಸರ್ ನಾಳೆ ಕಾವೇರಿ ನಿವಾಸದಲ್ಲಿ. ಇಲ್ಲ ನಾನು ಎಲ್ಲೂ CLP ಮೀಟಿಂಗ್ ಏನು ಕರೆ ಏನು ಬಂದಿಲ್ಲ. ಕರೆ ಬಂದಿದ್ರೆ ಓದೇ ಹೋಗ್ತೀವಿ, ಕರೆ ಬಂದಿಲ್ಲ ಇನ್ನು. ರಾಜಣ್ಣ ಅವ್ರು ಹೇಳಿದ್ದು ಮೊದಲು ಪರಮೇಶ್ವರ್ ಅವ್ರಿಗೆ ಕೂಲಿ ಕೊಟ್ಟು ಆಮೇಲೆ DK ಗೊತ್ತಿಲ್ಲ ಸರ್, ಇನ್ನೊಬ್ಬರ ಅಭಿಪ್ರಾಯ ನನ್ನ ಯಾಕೆ ಕೇಳ್ತೀಯ? ನನ್ನ ಅಭಿಪ್ರಾಯ ನಂದು, ಅವರ ಅಭಿಪ್ರಾಯ ಅವ್ರದ್ದು ಅಷ್ಟೇ. ಓಕೆ ಸರಿ ಸರ್. ಥ್ಯಾಂಕ್ ಯು.